ತರಬೇತಿಯನ್ನು ಪಡೆಯುತ್ತಿರುವಂತಹ ಮುದ್ದು ವಿದ್ಯಾರ್ಥಿಗಳೇ, ಇವತ್ತಿನ ಕ್ಲಾಸ್ನಲ್ಲಿ ನಾವು ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಿರುವಂತಹ ಲೇಖನ ಚಿಹ್ನೆಗಳನ್ನ ನೋಡ್ತಾ ಹೋಗ್ರಿ. ನಿನ್ನೆ ಕ್ಲಾಸ್ನೊಳಗೆ ನಾನು 2 ಲೇಖನ ಚಿಹ್ನೆಗಳ ಬಗ್ಗೆ ತಿಳಿಸ್ಕೊಟ್ಟೇನೆ. ಅದು ಒಂದೇದು ಪೂರ್ಣ ವಿರಾಮ ಮತ್ತು ಇನ್ನೊಂದು ಅರ್ಧ ವಿರಾಮ ಚಿಹ್ನೆ. ಈಗಾಗಲೇ ಹಿಂದಿನ ಕ್ಲಾಸ್ನೊಳಗ ಅವು 2 ಬಗ್ಗೆ ಮಾಹಿತಿಯನ್ನು ಕೊಟ್ಟೇನೆ ಮತ್ತು ಉದಾಹರಣೆಗಳು ಕೂಡ ತಿಳಿಸೇನೆ. ಹಾಗಾದ್ರೆ ಇವತ್ತಿನ ಕ್ಲಾಸ್ನೊಳಗೆ ನಾನು ಅದರ ಮುಂದಿನ ಚಿಹ್ನೆಗಳು ಅಂದ್ರೆ ಲೇಖನ ಚಿಹ್ನೆಯಲ್ಲಿ ಮುಂದಿನ ಚಿಹ್ನೆಗಳಾದಂಥ ಅಲ್ಪ ವಿರಾಮ ಮತ್ತು ಪ್ರಶ್ನಾರ್ಥಕ ಚಿಹ್ನೆ ಬಗ್ಗೆ ತಿಳಿಸ್ಕೊಡ್ತೇನೆ. ಇದು ಒಂದು ಕನ್ನಡ ವ್ಯಾಕರಣ ಯಾರಿಗೆಲ್ಲ ಉಪಯೋಗ ಐತಿ ಅಂದ್ರೆ 5ನೇ ತರಗತಿಯಲ್ಲಿ ಓದುತ್ತಿರುವಂತಹ ಮಕ್ಕಳಿಗೆ, ಮೊರಾರ್ಜಿ ಆಳ್ವಾಸ್ ಆದರ್ಶ ಪರೀಕ್ಷೆ ಬರೆಯುವಂತಹ ಮಕ್ಕಳಿಗೆ ಉಪಯೋಗ ಐತಿ ಮತ್ತು 6ರಿಂದ 10ನೇ ತರಗತಿಯಲ್ಲಿ ಏನು ಓದ್ತಿರ್ತಾರೆ ವಿದ್ಯಾರ್ಥಿಗಳು ಆ ಮಕ್ಕಳಿಗೂ ಕೂಡ ಒಂದು ಕ್ಲಾಸ್ ಉಪಯೋಗ ಐತಿ. ಅದಕ್ಕೆ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಇದನ್ನು ನೋಡ್ಕೊಂಡ ಅದನ್ನು ನೀವು ನೋಟ್ಸ್ ಕೂಡ ಮಾಡ್ಕೋಬಹುದು. ಹಂಗಾರೆ ಕ್ಲಾಸನ್ನು ಮುಂದುವರ್ಸ್ಕೊಂಡು ಬರ್ರಿ. ಕ್ಲಿಯರ್ ಐತಲ್ಲ ಇರ್ಪಾನ ನೋಡ್ರಿ. 3ನೇ ಒಂದು ಚಿಹ್ನೆ ಅಲ್ಪ ವಿರಾಮ. ಈಗ ಅಲ್ಲೇನು ಭಾಳ ಸತಿ ಬಳಸ್ತಾರೆ. ಎಲ್ಲಕ್ಕಿಂತ ಹೆಚ್ಚಿಗೆ ಬಳಕೆ ಆಗುವಂತ ಚಿಹ್ನೆ ಅಲ್ಪ ವಿರಾಮ. ಗಣಿತದಲ್ಲಿ ಬಳಕೆ ಮಾಡ್ತೀವಿ, ಇಂಗ್ಲಿಷ್ ಒಳಗೆ ಬಳಕೆ ಮಾಡ್ತೀವಿ, ನಂತರ ಕನ್ನಡ ವ್ಯಾಕರಣದಲ್ಲಿ ಕೂಡ ನಾವು ಏನು ಮಾಡ್ತೀವಿ ಇದನ್ನ ಬಳಕೆ ಮಾಡ್ತೀವಿ. ಜಾಸ್ತಿ ಬಳಕೆ ಆಗುವಂತ ಚಿಹ್ನೆ ಅಲ್ಪ ವಿರಾಮ ಮತ್ತು ಪ್ರಶ್ನಾರ್ಥಕ ಚಿಹ್ನೆ. ಅದಕ್ಕೆ ಮೊದಲು ಅಲ್ಪ ವಿರಾಮ ನೋಡ್ರಿ. ಒಂದು ವಾಕ್ಯದಲ್ಲಿ ಸರಿ ಅರ್ಥ ಮಾಡ್ಕೊರಿ. ನಾವು ಏನು ಈ ಚಿಹ್ನೆಗಳು ಎಲ್ಲಿ ಬಳಸ್ತೇವೆ ಅಂದ್ರೆ ವಾಕ್ಯಗಳು ಬಳಸ್ತೇವೆ. ಮೇಲೆ ಬಳಸಂಗಿಲ್ಲ. ಏನ್ ಮಾಡ್ತೇವೆ ಅಂದ್ರೆ ವಾಕ್ಯದೊಳಗ ಬಳಸ್ತಾ ಇರ್ತೀವಿ. ಒಂದು ವಾಕ್ಯದಲ್ಲಿ ಒಂದಕ್ಕಿಂತ ಹೆಚ್ಚು ನಾಮಪದಗಳು, ಈಗಾಗಲೇ ಗೊತ್ತೈತಿ, ಹೆಸರನ್ನ ಸೂಚಿಸುವಂತ ಪದಗಳಿಗೆ ನಾವು ಕರಿತೀವಿ ನಾಮಪದಗಳು ಅಂತ ಕರಿತೀವಿ. ಅಂತ ನಾಮಪದಗಳು ಹಾಗೂ ಸರ್ವನಾಮಗಳಿದ್ದಾಗ, ಇನ್ನು ಒಂದು ವಾಕ್ಯದೊಳಗ ಒಂದಕ್ಕಿಂತ ಹೆಚ್ಚು, ಒಂದಿದ್ರೆ ಬಳಸಂಗಿಲ್ಲ ನಾವು, ಆ ಒಂದಕ್ಕಿಂತ ಹೆಚ್ಚು ನಾಮಪದಗಳು ಅಥವಾ ಸರ್ವನಾಮಗಳಿದ್ದಾಗ ಬಳಸುವಂತ ಚಿಹ್ನೆಯನ್ನು ನಾವು ಅಲ್ಪ ವಿರಾಮ ಅಂತ ಕರಿತೀವಿ. ನೋಡ್ರಿ, ಆ ಒಂದು ವಾಕ್ಯದೊಳಗ ಒಂದಕ್ಕಿಂತ ಹೆಚ್ಚಿಗೆ ಹೆಸರುಗಳು ಇರಬೇಕು, ಬಿಟ್ರೆ ಒಂದಕ್ಕಿಂತ ಹೆಚ್ಚು ಸರ್ವನಾಮಗಳು ಗೊತ್ತಿರ್ಬೇಕು. ನಾನು, ನೀನು, ಅವನು, ಅವರು, ಅದು, ಇದು ಇವಕ್ಕೆಲ್ಲ ಅಂತ ಕರಿತೀವಿ ಸರ್ವನಾಮ ಅಂತ ಕರಿತೀವಿ. ಇಂಗ್ಲಿಷ್ ಒಳಗ ಪ್ರೊನೌನ್ಸ್ ಅಂತ ಕರಿತೀವಿ. ಒಂದು ವಾಕ್ಯದೊಳಗ ಒಂದಕ್ಕಿಂತ ಹೆಚ್ಚು ನಾಮಪದಗಳು ಮತ್ತು ಸರ್ವನಾಮಗಳಿದ್ದಾಗ ಬಳಸಲ್ಪಡುವಂತಹ ಚಿಹ್ನೆಯನ್ನು ನಾವು ಏನು ಅಲ್ಪ ವಿರಾಮ ಅಂತ ಹೇಳಿ ಕರಿತೀವಿ. ಉದಾಹರಣೆ ನೋಡ್ರಿ. ರಾಮ, ಶ್ಯಾಮ ಹಾಗೂ ಮಹೇಶ ಮೂವರು ಸ್ನೇಹಿತರು. ಇಲ್ಲ ಏನ್ ಮಾಡಪ್ಪ ಅಂದ್ರೆ ಒಂದು ವಾಕ್ಯದೊಳಗ 3 ಹೆಸರನ್ನು ಬಳಸೇನೆ. ಇದಕ್ಕೇನಂತ ನಾವು ನಾಮಪದಗಳು ಅಂತ ಕರಿತೀವಿ. ಏನು 3 ಹೆಸರು. ರಾಮ ಅನ್ನುವಂಥದ್ದು ನಾಮಪದ, ಶ್ಯಾಮ ನಾಮಪದ ಮತ್ತು ಮಹೇಶ್ ಅನ್ನುವಂಥದ್ದು ನಾಮಪದ. ಇಲ್ಲೇ 2 ನಾಮಪದಗಳು ಬದಲಾಗಿ ಏನ್ ಮಾಡಿದ್ರೆ ಇಲ್ಲೇ ಅಲ್ಪ ವಿರಾಮ ಕೊಟ್ಟೆ ನೋಡ್ರಿ. ರೈತರ ಅಲ್ಪ ವಿರಾಮ ಯಾಕೆ ಕೊಟ್ಟನಪ್ಪ ಅಂದ್ರೆ ಒಂದಕ್ಕಿಂತ ಹೆಚ್ಚು ಹೆಸರು ಬಂದವೆ, ಅಂದ್ರೆ ಒಂದಕ್ಕಿಂತ ಹೆಚ್ಚು ನಾಮಪದಗಳು ಬಂದಾವ. ಆ ಕಾರಣಕ್ಕಾಗಿ ಏನ್ ಮಾಡಿದ್ರೆ ಅಲ್ಪ ವಿರಾಮನ್ನ ಬಳಕೆ ಮಾಡೀನಿ. 2ನೇ ಉದಾಹರಣೆ ನೋಡ್ರಿ. ರಾಜು, ರವಿ, ಗುರು ಎಲ್ಲರೂ ಶಾಲೆಗೆ ಹೋದರು. ಇದೊಂದು ವಾಕ್ಯ. ಇದ್ರೊಳಗ ಒಂದಕ್ಕಿಂತ ಹೆಚ್ಚು ನಾಮಪದಗಳು ಬಂದಾವ. ಈಗಾಗಲೇ ನಾಮಪದ ಅಂದ್ರೆ ಗೊತ್ತೈತಿ ಹೆಸರುಗಳು ಅಂತ. ಅದು ಪಕ್ಷಿಗಳ ಹೆಸರಾಗಿರ್ಬೋದು, ಮನುಷ್ಯರ ಹೆಸರಾಗಿರ್ಬೋದು, ವಸ್ತುಗಳ ಹೆಸರಾಗಿರ್ಬೋದು, ಎಲ್ಲಕ್ಕೂ ನಾವು ಏನಂತ ಕರಿತೀವಿ ನಾಮಪದ ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ರಾಜು ಒಂದು ಹೆಸರ, ರವಿ ಅನ್ನುವಂಥದ್ದು ಹೆಸರ, ಗುರು ಅನ್ನುವಂಥದ್ದು ಕೂಡ ಒಂದು ಹೆಸರ. ಇದು 3 ಕೂಡ ನಾವೇನು ಕರಿತೀವಿ ನಾಮಪದಗಳು. ಇಲ್ಲೇ ಒಂದಕ್ಕಿಂತ ಹೆಚ್ಚು ಹೆಸರುಗಳು ಬಂದಿರುವಂತ ಒಂದು ಕಾರಣಕ್ಕಾಗಿ ನಾವೇನು ಮಾಡಿವಿ ಇಲ್ಲೊಂದು ಅಲ್ಪ ವಿರಾಮ ಮತ್ತು ಇಲ್ಲೊಂದು ಅಲ್ಪ ವಿರಾಮನ್ನ ಬಳಕೆ ಮಾಡಿವಿ. ಓಕೆನಾ? ಅಂದ್ರೆ ಒಂದಕ್ಕಿಂತ ಹೆಚ್ಚು ನಾಮಪದಗಳು ಬಂದಾಗ ಏನು ಮಾಡಿ ನಾವು ಅಲ್ಪ ವಿರಾಮನ್ನ ಬಳಸಿವಿ. ಇನ್ನ 3ನೇ ಉದಾಹರಣೆ. ನಾನು, ನೀನು, ಅವರು. ನಾನು, ನೀನು, ಅವರು ಎಲ್ಲರೂ ಊಟ ಮಾಡೋಣ. ನೋಡಿ, ಇಲ್ಲೇ ಸರ್ವನಾಮಗಳು ಬಂದಾವ. ಇಲ್ಲೇ ನಾಮಪದಗಳು ಬಂದ್ರ ಇಲ್ಲೇ ಸರ್ವನಾಮಗಳು. ನಾನು ಅನ್ನುವಂಥದ್ದು ಒಂದು ಸರ್ವನಾಮ, ನೀನು ಅನ್ನುವಂಥದ್ದು ಸರ್ವನಾಮ, ಅವರು ಅನ್ನುವಂಥದ್ದು ಸರ್ವನಾಮ. ಇಲ್ಲಿ 3 ಸರ್ವನಾಮ ಬಂದಿರುವಂತ ಕಾರಣಕ್ಕಾಗಿ ನಾವು ಇಲ್ಲೇ ಅಲ್ಪ ವಿರಾಮನ್ನ ಬಳಸಿ. 4ನೇ ಉದಾಹರಣೆ ನೋಡ್ರಿ. ಅವರು ಸರ್ವನಾಮ, ಇವರು ಎಲ್ಲರೂ ಹೊರಟು ಹೋದರು. ನೋಡ್ರಿ, ಅವರು ಇವರು ಎಲ್ಲರೂ ಹೊರಟು ಹೋದರು. ಇದೊಂದು ವಾಕ್ಯ. ವಾಕ್ಯದೊಳಗ ಒಂದಕ್ಕಿಂತ ಹೆಚ್ಚು 2 ಸರ್ವನಾಮಗಳು ಒಂದಕ್ಕಿಂತ ಹೆಚ್ಚು ಇರುವಂತ ಕಾರಣಕ್ಕಾಗಿ ನಾವು ನೋಡಿದ್ರೆ ಅಲ್ಪ ವಿರಾಮನ್ನ ಬಳಸೀನಿ. ಆಯ್ತಲ್ಲ? ಅಲ್ಪ ವಿರಾಮನ್ನ ಯಾವ ಬಳಸ್ಬೇಕು ಅಂದ್ರೆ ಒಂದು ವಾಕ್ಯದೊಳಗ ಒಂದಕ್ಕಿಂತ ಹೆಚ್ಚು ನಾಮಪದಗಳು ಬಂದಿರಬೇಕು, ಇಲ್ಲಾಂದ್ರೆ ಒಂದಕ್ಕಿಂತ ಹೆಚ್ಚು ಸರ್ವನಾಮಗಳು ಬಂದಿರಬೇಕು. ಅಂದಾಗ ಮಾತ್ರ ಅಲ್ಪ ವಿರಾಮನ್ನ ಬಳಸ್ತೇವೆ. ಓಕೆ. ಇನ್ನು 4ನೇ ಚಿಹ್ನೆ ಇದಂತೂ ಭಾಳ ಸರಳ, ಎಲ್ಲಾ ಮಕ್ಕಳಿಗಂತೂ ಗೊತ್ತಿರುತ್ತೆ. ನಾವು ನೋಡ್ರಿ, ಪ್ರಶ್ನಾರ್ಥಕ ಚಿಹ್ನೆನ ನಾವು ಈ ರೀತಿ ಬಳಸ್ತೀವಿ, ಅಲ್ಪ ವಿರಾಮನ್ನ ಈ ರೀತಿ ಬಳಸ್ತೇವೆ. ನೆನಪಿಟ್ಟು ಯಾರೇ ನೋಡಿರ್ತೀನಿ, ಇನ್ನೊಂದ್ಸತಿ ನೋಡ್ರಿ. ಇದು ಪ್ರಶ್ನಾರ್ಥಕ ಚಿಹ್ನೆ. ಒಂದು ವಾಕ್ಯದಲ್ಲಿ ಪ್ರಶ್ನೆಗಳನ್ನ ಕೇಳುವಾಗ ಬಳಸುವ ಚಿಹ್ನೆಯನ್ನ ಅಥವಾ ಬಳಸಲ್ಪಡುವಂತ ಚಿಹ್ನೆಯನ್ನ ಪ್ರಶ್ನಾರ್ಥಕ ಚಿಹ್ನೆ ಅಂತಲೇ ಕರಿತೀವಿ. ಇನ್ನು ಒಂದು ವಾಕ್ಯದಲ್ಲಿ ಪ್ರಶ್ನೆಗಳನ್ನ ಕೇಳುವಾಗ ಅಥವಾ ಪ್ರಶ್ನೆಗಳನ್ನ ಮಾಡುವಾಗ ಬಳಸುವಂತ ಚಿಹ್ನೆಯನ್ನ ಪ್ರಶ್ನಾರ್ಥಕ ಚಿಹ್ನೆ ಅಂತೇಳಿ ಕರಿತೀವಿ. ಉದಾಹರಣೆ ನೋಡ್ರಿ. ಯಾರು, ಏನು, ಎಲ್ಲಿ, ಯಾವಾಗ ಇವೆಲ್ಲ ನಮ್ಗ ಮಾಹಿತಿ ಗೊತ್ತಿಲ್ಲದೆ ಇದ್ದಾಗ ಕೇಳುವಂತ ಪ್ರಶ್ನೆ. ಮಾಹಿತಿ ಗೊತ್ತಿದ್ರೆ ಪ್ರಶ್ನೆ ಮಾಡಂಗಿಲ್ಲ, ಮಾಡ್ತೇವನ? ಇಲ್ಲ. ನಮ್ಗೆ ಯಾವಾಗ ಅದ್ರ ಬಗ್ಗೆ ಮಾಹಿತಿ ಆಗಿಲ್ಲಲ್ಲ ಅವಾಗ ಮಾತ್ರ ನಾವು ಪ್ರಶ್ನೆ ಮಾಡ್ತೇವೆ. ಆಗ ಬಳಸುವಂತ ಚಿಹ್ನೆಯನ್ನ ಪ್ರಶ್ನಾರ್ಥಕ ಚಿಹ್ನೆ ಅಂತ ಕರಿತೀವಿ. ವಾಕ್ಯ ರೂಪದ ನೋಡ್ರಿ. ನಿನ್ನ ಹೆಸರೇನು? ಒಬ್ಬ ವ್ಯಕ್ತಿ ಹೆಸರು ನಮಗ ಗೊತ್ತಿರ್ಲಿಲ್ಲಪ್ಪ ಅಂದ್ರೆ ನಾವೇನ್ ಮಾಡ್ತೀವಿ ಆ ವ್ಯಕ್ತಿಯನ್ನ ಹೆಸರು ಕೇಳ್ತೇವೆ. ಅದೇನದು ಅವನನ್ನ ಪ್ರಶ್ನೆ ಮಾಡ್ದಂಗ.
ಅವಾಗ ಮಾತ್ರ ಈ ಒಂದು ಚಿಹ್ನೆ ಬಳಸ್ತೀವಿ. ಇನ್ನ ಹೆಸರೇನು? ನಿಮ್ಮ ಊರು ಯಾವುದು? ಆ ವ್ಯಕ್ತಿಯ ಊರು ನಮ್ಗೆ ಗೊತ್ತಿರಲಿಲ್ಲ ಅಂದ್ರೆ ನಾವೇನ್ ಮಾಡ್ತೇವನ್ನ ಪ್ರಶ್ನೆ ಮಾಡ್ತೇವೆ. ಗೊತ್ತಿಲ್ಲ ಅಂದ್ರೆ ಅವ್ನು ಪ್ರಶ್ನೆ ಮಾಡಂಗಿಲ್ಲ. ಗೊತ್ತಿಲ್ಲದಾಗ ಪ್ರಶ್ನೆ ಮಾಡ್ತೀವಿ. ನಿಮ್ಮ ಊರು ಯಾವುದು? ಅವನು ಯಾರು? ಆ ಹುಡುಗನ ಬಗ್ಗೆ ನಮ್ಗೆ ಗೊತ್ತಿಲ್ಲ, ನಾವೇನ್ ಮಾಡ್ತೀವಿ ಅವನು ಯಾರು ಅಂತೇಳಿ ಪ್ರಶ್ನೆ ಮಾಡ್ತೀವಿ. ನೆಕ್ಸ್ಟ್ ಅದರ ಹೆಸರೇನು? ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲದಾಗ ಏನ್ ಮಾಡ್ತಾನೋ ಅದರ ಮೇಲೆ ಪ್ರಶ್ನೆಯನ್ನ ಮಾಡ್ತೀವಿ. ನೆಕ್ಸ್ಟ್ ಅದು ಎಲ್ಲಿದೆ? ಅದು ವಸ್ತುನಾಗಿರ್ಬೋದು, ಸ್ಥಳನಾಗಿರ್ಬೋದು. ಅದ್ರ ಬಗ್ಗೆ ನಾವು ಕೇಳುವಾಗ, ಯಾಕಂದ್ರೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಐತಿ ಮಾಹಿತಿ ಇಲ್ಲ, ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಇಲ್ಲ ಅಂತ ಮಾತ್ರ ನಾವು ಮಾಡ್ತೀವಿ, ಪ್ರಶ್ನೆಯನ್ನ ಕೇಳ್ತೀವಿ. ಓಕೆ, ಇವತ್ತಿನ ಕ್ಲಾಸ್ನ ಇಷ್ಟು ಸಾಕ. ನಾಳೆ ಕ್ಲಾಸ್ದಾಗ ಇನ್ನೊಂದಿಷ್ಟು ಲೇಖನ ಚಿಹ್ನೆಗಳನ್ನು ನೋಡ್ಕೊಂಡು ಕ್ಲಾಸ್ನ ಮುಂದುವರಿಸ್ತೀವಿ. ಅಲ್ಲಿವರೆಗೂ ಎಲ್ಲ ವಿದ್ಯಾರ್ಥಿಗಳು ನೀಟಾಗಿ ಅಭ್ಯಾಸ ಮಾಡ್ರಿ. ಮುರಾರ್ಜಿನ ಓದಿರುವಂಥ ಮಕ್ಕಳು ಅಭ್ಯಾಸ ಮಾಡ್ಕೊರಿ, ನೋಟ್ಸ್ ಮಾಡ್ಕೊರಿ. ಅಲ್ಲಿವರೆಗೂ ನಮ್ಮ ಚಾನೆಲ್ನ ನೋಡ್ತಾ ಇರಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ.